ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಅನ್ನೋದು ಅಪ್ಲೋಡ್ ಅನ್ನೋದು ಮಾಡ್ತಿದ್ದೀನಿ. ಸೊ ಯಾಕಂದರೆ ನಮ್ಮ ಚಾನಲ್ಗೆ ಸ್ಟ್ರೈಕ್ ಅನ್ನೋದು ಬಂದಿತ್ತು. ನಾನೇನಾದರೂ ವಿಡಿಯೋ ಇನ್ನೊಂದು ಅಪ್ಲೋಡ್ ಮಾಡಿ ಆ ವಿಡಿಯೋಗೂ ಸ್ಟ್ರೈಕ್ ಏನಾದರೂ ಬಂದಿದ್ದರೆ ನಮ್ಮ ಚಾನಲ್ ಪರ್ಮನೆಂಟಾಗಿ ಡಿಲೀಟ್ ಅನ್ನೋದು ಆಗ್ತಿತ್ತು. ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಆಲ್ರೆಡಿ ಐ ಥಿಂಕ್ 1 ಮಂತ್ ಆಗಿ ಇದೆ ನಾನು ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಅನ್ನೋದು ಮಾಡಿಬಿಟ್ಟು. ಸೊ ಇವಾಗ 1 ವೀಕ್ ಒಳಗಡೆ ಇನ್ನೂ ಸ್ಟ್ರೈಕ್ ಅನ್ನೋದು ರಿಮೂವ್ ಅನ್ನೋದಾಗುತ್ತೆ. ಅವಾಗಿಂದ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಅನ್ನೋದು ಮಾಡ್ತೀನಿ. ಓಕೆ ಗೈಸ್, ಈ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ, ನಾನು ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಆಯ್ತಲ್ವ, ಅದರಲ್ಲಿ ನೀವು ನೋಡ್ಕೋಬೋದು ಅಪ್ಲಿಕೇಶನ್ಸ್ ಮೂಲಕ ಯಾವ ರೀತಿ ಅರ್ನಿಂಗ್ ಅನ್ನೋದು ಮಾಡೋದು, ಯಾವುದಾದ್ರೂ ವೆಬ್ಸೈಟ್ಸ್ ಇದ್ದರೆ ಅದೇ ರೀತಿ ಯಾವ ರೀತಿ ಅರ್ನಿಂಗ್ ಅನ್ನೋದು ಮಾಡೋದು ಎಲ್ಲ ಹೇಳಿದ್ದೀನಿ. ಸೊ ಫಸ್ಟ್ ಟೈಮು ನಾನು ವೀಡಿಯೋ ಅನ್ನೋದು ಮಾಡ್ತಿದ್ದೀನಿ. ಇವಾಗ ನೀವು ಯಾವುದ್ರಲ್ಲಿ ನೋಡ್ತಿದ್ದೀರಾ ವೀಡಿಯೋ, ಯೂಟ್ಯೂಬಿಂದ ನೀವು ಯಾವ ರೀತಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಮಂತ್ಲಿ 20,000, 50,000, 1 lakh, 10 lakhವರೆಗೂ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ನಮ್ಮ ಕನ್ನಡ ಯೂಟ್ಯೂಬರ್ಸೇ 1 ಇಯರ್ಗೆ ಅಪ್ ಟು 1 crore ಅರ್ನಿಂಗ್ ಮಾಡೋರು ಇದ್ದಾರೆ. ಸೊ ಯೂಟ್ಯೂಬ್ ಮೂಲಕ. ಸೊ ಯೂಟ್ಯೂಬಲ್ಲಿ ಹೈ ಅಂದರೆ ಹೈ ಅಮೌಂಟು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಅದು ಯಾವ ರೀತಿ ಅಂತ ಇವಾಗ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಅನ್ನೋದು ಮಾಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಇನ್ನು ಲೇಟ್ ಯಾಕೆ ಗೈಸ್ ನಡೀರಿ ವಿಡಿಯೋನ. ಓಕೆ ಗೈಸ್, ಯೂಟ್ಯೂಬ್ ಬಂದುಬಿಟ್ಟು ಒಂದು ಪ್ಲಾಟ್ಫಾರ್ಮು. ಸೊ ನಾವು ಯೂಟ್ಯೂಬ್ ಯೂಸ್ ಮಾಡಿಕೊಂಡು ಅರ್ನಿಂಗ್ ಅನ್ನೋದು ಮಾಡ್ತೀವಿ. ಸೊ ಇವಾಗ ಯೂಟ್ಯೂಬಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡೋದಪ್ಪ ಅಂದರೆ, ಸೊ ಯೂಟ್ಯೂಬಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಐತೆ. ನೀವು ನ್ಯೂ ಚಾನಲ್ ಕ್ರಿಯೇಟ್ ಅನ್ನೋದು ಮಾಡ್ತೀರಾ, ಅದರಲ್ಲಿ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡ್ತೀರಾ. ವೀಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಮ ಚಾನಲ್ಗೆ 1000 ಸಬ್ಸ್ಕ್ರೈಬರ್ಸ್ ಬರಬೇಕು. ಅದಾದಮೇಲೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಅನ್ನೋದು ಆದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡ್ಬೋದು. ಓಕೆನಾ? ಇಲ್ಲಾಂದರೆ ನೀವೇನಾದರೂ ಶಾರ್ಟ್ ಫಾರಮ್ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡಿದರೆ 10 ಮಿಲಿಯನ್ ವ್ಯೂಸ್ ಅನ್ನೋದು ಕಂಪ್ಲೀಟ್ ಅನ್ನೋದಾದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡ್ಬೋದು. ಅವಾಗಿಂದ ಮಾನಿಟೈಸೇಷನ್ ನೀವು ಅಪ್ಲೈ ಮಾಡ್ತೀರಾ, ಅವರು ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ನಿಮ್ಮ ಮಾನಿಟೈಸೇಷನ್ ನೀವೇನಾದರೂ ರಾಂಗ್ ಪ್ರೋಸೆಸ್ ಏನಾದರೂ ಮಾಡಿದ್ದೀರಾ, ಕಾಪಿ ಪೇಸ್ಟ್ ಏನಾದರೂ ಮಾಡಿದ್ದೀರಾ, ಪ್ರತಿಯೊಂದು ಚೆಕ್ ಮಾಡಿ ನಿಮ್ಮ ಕಂಟೆಂಟ್ ಏನಾದರೂ ಜೆನ್ಯೂನ್ ಆಗಿ ಮಾಡಿದರೆ ನಿಮಗೆ ಸಕ್ಸಸ್ಫುಲ್ಲಾಗಿ ಮಾನಿಟೈಸೇಷನ್ ಅವರು ಅಪ್ರೂವ್ ಮಾಡ್ಕೊಳ್ತಾರೆ. ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ, ಮತ್ತು ನೀವು ಮಾಡಿದೆಲ್ಲ ವೇಸ್ಟ್ ಆಗುತ್ತೆ. ಸೊ ನಿಮ್ಮ ಓನ್ ಕಂಟೆಂಟ್ ಮೂಲಕ ನೀವೇನಾದರೂ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಅವ್ರ ಪಕ್ಕ 100ಗೆ 100% ನಿಮ್ಮ ಮಾನಿಟೈಸೇಷನ್ ಅಪ್ರೂವ್ ಮಾಡ್ತಾರಲ್ವ, ಆವತ್ತಿಂದ ನೀವೇನು ಮಾಡಬೇಕು, ಯೂಟ್ಯೂಬಲ್ಲಿ ಅರ್ನಿಂಗ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ಸೊ ಯೂಟ್ಯೂಬಲ್ಲಿ ಯಾವ ರೀತಿ ಅರ್ನಿಂಗ್ ಆಗುತ್ತಂದರೆ, ಸೊ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ವೀಡಿಯೋನ ಯೂಟ್ಯೂಬಲ್ಲಿ ಪ್ಲೇ ಮಾಡ್ತೀರಾ. ಪ್ಲೇ ಮಾಡಿದ ತಕ್ಷಣ ಅಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಒಂದಿಲ್ಲ ಅಂದರೆ 2 ಆ್ಯಡ್ ಅನ್ನೋದು ರನ್ ಆಗುತ್ತೆ. ಸೊ ನೀವು ಒಂದು 5 to 6 ಸೆಕೆಂಡ್ ಆದಮೇಲೆ ಸ್ಕಿಪ್ ಹೊಡಿತೀರಲ್ವ, ಆ ಆ್ಯಡ್ ರನ್ ಆದರೆ ಅವ್ರಿಗೆ ಅಂದರೆ ಇನ್ಕಮ್ ಅನ್ನೋದು ಜನ್ರೇಟ್ ಆಗುತ್ತೆ. ಸೊ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ಆ ಆ್ಯಡ್ ರನ್ ಆಗುತ್ತಲ್ವ, ಅದರಿಂದ ಅರ್ನಿಂಗ್ ಆಗುತ್ತೆ. ಸೊ ನಾವು ಯೂಟ್ಯೂಬ್ ಯೂಸ್ ಮಾಡಿಕೊಂಡೆ ಅಲ್ವಾ ಅರ್ನಿಂಗ್ ಮಾಡ್ತಿರೋದು. ಆವಾಗ ಯೂಟ್ಯೂಬ್ ಅವ್ರು ಏನಪ್ಪ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ 100 ರೂಪೀಸ್ ಏನಾದರೂ ಬಂದರೆ ನಾವು ನಮ್ಮ ವೀಡಿಯೋಸ್ಗೆ ಆ್ಯಡ್ಸ್ ಅನ್ನೋದು ರನ್ನಾಗಿ 100 ರೂಪೀಸ್ ಏನಾದರೂ ಅರ್ನಿಂಗ್ ನಾವು ಮಾಡಿದ್ರೆ ಅವ್ರೇನು ಮಾಡ್ತಾರೆ, 55 ರೂಪಾಯಿ ಯೂಟ್ಯೂಬ್ ಅವ್ರು ತೊಗೊಂಡು 45 ರೂಪಾಯಿ ನಮಗೆ ಕೊಡ್ತಾರೆ. ಓಕೆನಾ? ಯಾಕಂದರೆ ಅವರು ಯೂಟ್ಯೂಬ್ ಮುಖಾಂತರನೇ ಅಲ್ವಾ ಅವ್ರ ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ನಾವು ಅರ್ನಿಂಗ್ ಅನ್ನೋದು ಮಾಡ್ತಿರೋದು. ಅದಕ್ಕೋಸ್ಕರ ಅವರು 55% ಕಮಿಷನ್ ತಗೊಂಡು ನಮಗೆ 45% ನಮಗೆ ಕೊಡ್ತಾರೆ. ಸೊ ಈ ಥರ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್. ಓಕೆ ಗೈಸ್, ನೀವು ಮಾನಿಟೈಸೇಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೇನೈತೆ, 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸ್, ಇಲ್ಲಾಂದರೆ 10 ಮಿಲಿಯನ್ ಶಾರ್ಟ್ ವೇವ್ಸು ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ, ಅವರು ಅಪ್ರೂವ್ ಮಾಡ್ತಾರೆ. ಅವಾಗಿಂದ ಅರ್ನಿಂಗ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ಓಕೆನಾ? ನೀವು ಡೈಲಿ ವೀಡಿಯೋಸ್ನ ಒಂದೊಂದು ವೀಡಿಯೋಸ್ ಡೈಲಿ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಚಾನಲ್ 100ಗೆ 100% ಬೇಗ ಗ್ರೋ ಅನ್ನೋದಾಗುತ್ತೆ. ಸೊ ಇವಾಗ ನನ್ನ ಚಾನಲ್ ನೋಡ್ಕೋಬೋದು. ಯಾಕಂದರೆ ನಾನು ಪಾರ್ಟ್ ಟೈಮ್ ಮಾಡ್ತಿರೋದು, ಯೂಟ್ಯೂಬಲ್ಲಿ ಪಾರ್ಟ್ ಟೈಮ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡೋಕ್ಕಾಗೋದಿಲ್ಲ. ನಾನು ಸ್ಟೂಡೆಂಟು, ಎಕ್ಸಾಮ್ ಅದು ಇರುತ್ತಲ್ವ, ಅದಕ್ಕೋಸ್ಕರ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡೋಕ್ಕಾಗಲ್ಲ. ನಂಗೆ ಟೈಮ್ ಯಾವಾಗ ಸಿಗುತ್ತೋ ಆವಾಗ ನಾನು ಏನು ಮಾಡ್ತೀನಿ, ವೀಡಿಯೋ ಅನ್ನೋದು ಶೂಟ್ ಮಾಡಿಕೊಂಡು ಯೂಟ್ಯೂಬ್ ಎಲ್ಲ ಎಡಿಟ್ ಮಾಡಿಬಿಟ್ಟು ನಂಗೆ ಟೈಮ್ ಇದ್ದಾಗ ನಾನು ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ತೀನಿ. ಅದಕ್ಕೋಸ್ಕರ ನಂದು ಲೇಟಾಗಿ ಗ್ರೋ ಅನ್ನೋದಾಗ್ತಿದೆ ನನ್ನ ಯೂಟ್ಯೂಬ್ ಚಾನಲ್ಲು. ಫುಲ್ ಟೈಮ್ ಏನಾದರೂ ಯಾರ್ಯಾರು ಫುಲ್ ಟೈಮ್ ಮಾಡ್ತಾರೋ ಅವರ ಏನಾದರೂ ಡೈಲಿ 1 or 2 ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಅನ್ನೋದು ಮಾಡಿದ್ರೆ 100ಗೆ 100% ಅವ್ರದ್ದು 1 ಇಲ್ಲಾಂದರೆ 2 ಇಯರ್ಸ್ ಒಳಗಡೆ ಸಕ್ಸಸ್ಫುಲ್ಲಾಗಿ ಮಾನಿಟೈಸೇಷನ್ಗೆ 1000 ಸಬ್ಸ್ಕ್ರೈಬರ್ಸು, 4000 ವಾಚ್ ಅವರ್ಸ್ ಐತಲ್ವ, ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದಾಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ನೀವು ಜೆನ್ಯೂನ್ ಕಂಟೆಂಟ್ ಕೊಡಬೇಕು. ಅದಾದಮೇಲೆ ವಿಡಿಯೋ ಕ್ಲಾರಿಟಿ ಆ್ಯಂಡ್ ವಾಯ್ಸ್ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿರಬೇಕು, ಇಲ್ಲಾಂದರೆ ಯಾರೂ ನೋಡೋದಿಲ್ಲ. ಓಕೆನಾ?
ಸೊ ವಾಯ್ಸ್ ಕ್ಲಾರಿಟಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಕೇಳೋಕ್ಕೇ ಇರಿಟೇಟ್ ಆಗುತ್ತೆ, ಅದಕ್ಕೆ ಸ್ಕಿಪ್ ಮಾಡಿಬಿಟ್ಟು ಹೋಗಿಬಿಡ್ತಾರೆ. ಓಕೆನಾ. ನೀವೇನು ಮಾಡಬೇಕು, ಯೂಟ್ಯೂಬು ವಿಡಿಯೋ ಆ್ಯಂಡ್ ವಾಯ್ಸ್ ಕ್ಲಾರಿಟಿ ನೀವು ಸ್ವಲ್ಪ ಚೆನ್ನಾಗಿ ಇರೋ ಥರ ನೀವು ನೋಡ್ಕೋಬೇಕು. ಗೈಸ್, ನೀವೇನಾದರೂ 15 ಇಯರ್ಸಿಂದ 20 ಇಯರ್ಸ್ ಒಳಗಡೆ ಏಜ್ ಒಳಗಡೆ ನೀವು ಯಾರಾದರೂ ಇದ್ದರೆ, ಸೊ ಇವಾಗಲೇ ನೀವು ಯೂಟ್ಯೂಬ್ ಚಾನಲ್ ಒಂದು ಕ್ರಿಯೇಟ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಪ್ಪ ಅಂದರೆ ನಿಮ್ಗೇನಾದರೂ ಇವಾಗ ಒಂದು 18 ಇಯರ್ಸ್ ಏನಾದರೂ ಇದ್ದರೆ, ಜಸ್ಟ್ ನೀವು ಒಂದು 20 ಇಯರ್ಸ್ ಒಳಗಡೆ ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ಅಪ್ರೂವ್ ಆದರೆ 20 ಇಯರ್ಸಿಂದ ನೀವು ಜಸ್ಟ್ ಪಾರ್ಟ್ ಟೈಮ್ ಮೂಲಕ ಯೂಟ್ಯೂಬಲ್ಲಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಮಂತ್ಲಿ ಒಂದು 20,000, 30,000, 50,000 ಆ ಥರ. ಸೊ ನೀವು ಫುಲ್ ಟೈಮ್ ಯಾವಾಗ ಮಾಡ್ಕೋಬೇಕಂದ್ರೆ, ನಿಮಗೆ ಯಾವಾಗ ಒಂದು ಬರ್ತಾನೆ ಇರುತ್ತಲ್ವ, ಮಂತ್ಲಿ ಪೇಮೆಂಟ್ ಬರ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಂತ್ಲಿ 50,000 ಎಬವ್ 1,00,000 ಎಬವ್ ಆ ಥರ ಬರ್ತಾ ಇರುತ್ತಲ್ವ, ಆವಾಗ ನಿಮಗೆ ಒಂದು ಇದು ಬರುತ್ತೆ ಕಾನ್ಫಿಡೆನ್ಸು. ಇವಾಗ ಯೂಟ್ಯೂಬಲ್ಲಿ ನನಗೆ ಸಕ್ಸಸ್ಫುಲ್ಲಾಗಿ ಅರ್ನಿಂಗ್ ಆಗ್ತಿದೆ. ಸೊ ಇವಾಗ ನಾನು ಯೂಟ್ಯೂಬ್ಗೆ ಫುಲ್ ಟೈಮ್ ಮಾಡಿಕೊಂಡು ಇದರಲ್ಲೇ ಚೆನ್ನಾಗಿ ವರ್ಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಅರ್ನಿಂಗ್ ಆಗುತ್ತಂತ ಅವಾಗಿಂದ ನೀವು ಫುಲ್ ಟೈಮ್ ಮಾಡಿದ್ರೆ ಬೆಸ್ಟ್. ಇವಾಗಲೇ ನೀವೇನಾದರೂ ಪಾರ್ಟ್ ಟೈಮ್ ಮಾಡಿದ್ರೆ ಸೊ ಮುಂದೆ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರು ಫುಲ್ ಟೈಮ್ ಮಾಡೋಕ್ಕೆ ಹೋಗಬೇಡಿ. ಸ್ಟೂಡೆಂಟ್ ಯಾರ್ಯಾರಿದ್ದರೋ ಅವರು ಯೂಟ್ಯೂಬ್ನ ಫುಲ್ ಟೈಮ್ ಮಾಡೋಕ್ಕೆ ಹೋಗಬೇಡ್ರಿ. ಫಾರ್ ಎಕ್ಸಾಂಪಲ್ ನಾನು ಸ್ಟೂಡೆಂಟೇ, ನಾನು ಯೂಟ್ಯೂಬ್ನ ಪಾರ್ಟ್ ಟೈಮ್ ಮಾಡ್ತಿದ್ದೀನಿ, ಫುಲ್ ಟೈಮ್ ಮಾಡ್ತಿಲ್ಲ. ಸೊ ಮುಂದೇನಾದರೂ ನನ್ನ ಚಾನಲ್ ಫುಲ್ ಗ್ರೋ ಆದರೆ ನಾನು ಫುಲ್ ಟೈಮ್ ಮಾಡೋಕ್ಕೆ ಟ್ರೈ ಅನ್ನೋದು ಮಾಡ್ತೀನಿ. ಸೊ ನೀವು ಜಸ್ಟ್ ಪಾರ್ಟ್ ಟೈಮ್ ಮಾಡಿ ನಿಮಗೆ ಟೈಮ್ ಯಾವಾಗ ಸಿಗುತ್ತೋ ಅವಾಗ ವೀಡಿಯೋನ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಅಪ್ಲೋಡ್. ಸಬ್ಸ್ಕ್ರೈಬ್ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಮೌಂಟ್ ಬರೋಲ್ಲ, ಲೈಕ್ ಹೊಡೆಯೋದ್ರೆ ಕೂಡ ಅಮೌಂಟ್ ಬರೋಲ್ಲ, ಅದಾದಮೇಲೆ ಕಮೆಂಟ್ ಮಾಡಿದ್ರು ಕೂಡ ಅಮೌಂಟ್ ಅನ್ನೋದು ಬರೋದಿಲ್ಲ. ಓಕೆನಾ. ಸಬ್ಸ್ಕ್ರೈಬ್ ಯಾಕೆ ಮಾಡ್ತಾರಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರಲ್ವ. ಸೊ ಇವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೀವು. ನಾನು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಲ್ವ, ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮನಿ ಲೂಟರಿಂಗ್ ಕನ್ನಡ ವೀಡಿಯೋ ಅಪ್ಲೋಡ್ ಅನ್ನೋದು ಮಾಡಿದ್ದಾರೆ ಯೂಟ್ಯೂಬಲ್ಲಿ ನೋಡಬೇಕಂತ. ಆವಾಗ ನೀವು ಕ್ಲಿಕ್ ಮಾಡಿ ನೋಡ್ತೀರಾ, ಆ್ಯಡ್ ಅನ್ನೋದು ರನ್ ಆಗುತ್ತೆ, ಆವಾಗ ನನಗೆ ಇನ್ಕಮ್ ಜನ್ರೇಟ್ ಆಗುತ್ತಲ್ವ. ಅದಕ್ಕೋಸ್ಕರ ಹೇಳ್ತಾರೆ ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಲೈಕ್ ಹೊಡೆದ್ರೆ ಕೂಡ ಅಮೌಂಟ್ ಅನ್ನೋದು ಬರೋದಿಲ್ಲ. ಯಾಕೆ ಹೇಳ್ತಾರೆ ಅಂದರೆ, ಸೊ ನಮ್ಮ ವೀಡಿಯೋಗೆ ಏನಾದರೂ ಲೈಕ್ ಹೊಡೆಯಿದ್ರೆ ಯೂಟ್ಯೂಬ್ ಇವರು ಲೈಕ್ ಹೊಡೆದಿದ್ದಾರೆ, ಈ ವಿಡಿಯೋ ಏನಾದರೂ ಚೆನ್ನಾಗೈತೆ ಅಂತ ಇನ್ನೂ ಒಂದು 5 to 10 ಮೆಂಬರ್ಸ್ಗೆ ಬೂಸ್ಟ್ ಮಾಡುತ್ತೆ ನಮ್ಮ ವೀಡಿಯೋ. ಅವ್ರು ನೋಡ್ತಾರೆ, ಅವರು ಲೈಕ್ ಹೊಡೆದ್ರೆ ಇನ್ನೂ ಒಂದು 5 to 10 ಮೆಂಬರ್ಸ್ಗೆ, ಇನ್ನೂ ಒಂದು 5 to 10 ಮೆಂಬರ್ಸ್ಗೆ ಈ ಥರ ವೀಡಿಯೋನ ಅವರು ಪುಷ್ ಮಾಡ್ತಾ ಹೋಗ್ತಾರೆ. ವೀಡಿಯೋ ವೈರಲ್ ಆಗುತ್ತೆ, ಆ್ಯಡ್ ರನ್ ಆಗುತ್ತೆ, ಇನ್ಕಮ್ ಆಟೋಮೆಟಿಕ್ಲಿ ಜನ್ರೇಟ್ ಅನ್ನೋದಾಗುತ್ತೆ. ಅದಕ್ಕೋಸ್ಕರ ಹೇಳೋದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಓಕೆ ಗೈಸ್, ಇವಾಗ ನಿಮಗೆ ಬಂದಿರುತ್ತೆ ಯೂಟ್ಯೂಬ್ ಮೂಲಕ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದಂತ. ಸೊ ನಿಮಗೆ ಯೂಟ್ಯೂಬಲ್ಲಿ ಇನ್ಕಮ್ ಅನ್ನೋದು ಜನ್ರೇಟ್ ಆಗಿರುತ್ತಲ್ವ, ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ ಆ್ಯಡ್ಸೆನ್ಸ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಯೂಟ್ಯೂಬ್ಗೂ ಆ್ಯಡ್ಸೆನ್ಸ್ಗೂ ಲಿಂಕ್ ಮಾಡಬೇಕು. ನಮ್ಮ ಯೂಟ್ಯೂಬಲ್ಲಿ ಪೇಮೆಂಟ್ ಎಲ್ಲ ಅರ್ನ್ ಆಗುತ್ತಲ್ವ, ಅವೆಲ್ಲ ಆ್ಯಡ್ಸೆನ್ಸ್ ಅಕೌಂಟ್ಗೆ ಬೀಳುತ್ತೆ. ಆ್ಯಡ್ಸೆನ್ಸಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಎಡಿಟ್ ಮಾಡಬೇಕು. ಆ್ಯಡ್ಸೆನ್ಸಿಂದ ಬ್ಯಾಂಕ್ ಅಕೌಂಟ್ಗೆ ನಮಗೆ ಮಂತ್ಲಿ ಪೇಮೆಂಟ್ $100 ಏನಾದರೂ ಕಂಪ್ಲೀಟ್ ಆದರೆ ಮಿನಿಮಮ್ $100 ಇರಲೇಬೇಕು. ಒಂದು $0.1 ಕಮ್ಮಿ ಇದ್ದರೂ ನಿಮಗೆ ಅಮೌಂಟ್ ಅನ್ನೋದು ಬರೋದಿಲ್ಲ. $100 ಇದ್ದರೆ ಮಾತ್ರ ಪೇಮೆಂಟ್ ಬರುತ್ತೆ, ಮಂತ್ಲಿ ಪೇಮೆಂಟ್ ಬರುತ್ತೆ. ಮಂತ್ಲಿ $100 ಪ್ಲಸ್ ಅರ್ನಿಂಗ್ ಮಾಡಿದ್ರು ನೀವು ಅಮೌಂಟ್ ನಿಮಗೆ ಮಂತ್ಲಿ ಬೀಳ್ತಾನೆ ಇರುತ್ತೆ. $100 ಕಮ್ಮಿ ಇದ್ದರೆ ನಿಮಗೆ ಅಮೌಂಟ್ ಅನ್ನೋದು ಬರೋದಿಲ್ಲ. ಸೊ ಇವಾಗ ನಿಮಗೆ ಒಂದು ಐಡಿಯಾ ಇರುತ್ತೆ ಯೂಟ್ಯೂಬ್ ಯೂಸ್ ಮಾಡಿಕೊಂಡು ಯಾವ ರೀತಿ ಅರ್ನಿಂಗ್ ಮಾಡೋದಂತ. ಸೊ ನೀವು ಯಾವುದೇ ರೀತಿಯ ರಾಂಗ್ ಪ್ರೋಸೆಸ್ ಮಾಡಬಾರ್ದು, ಕಾಪಿ ರೈಟ್ ಏನು ಮಾಡಬಾರ್ದು, ಬೇರೆಯವ್ರದ್ದು ಕ್ಲಿಪ್ಪೆಲ್ಲ ಆ್ಯಡ್ ಅನ್ನೋದು ಬೇರೆಯವ್ರದ್ದು ಮಾಡಬಾರ್ದು. ನಿಮ್ಮದೇ ಓನ್ ಕಂಟೆಂಟ್, ಓನ್ ವೀಡಿಯೋ, ಓನ್ ವಾಯ್ಸು ಹಾಕಿಬಿಟ್ಟು ನೀವೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ, ನೀವು ಡೈಲಿ 1 or 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ 100% ನಿಮ್ಮ ಚಾನಲ್ ಬೇಗ ಗ್ರೋ ಆಗಿಬಿಟ್ಟು ಅರ್ನಿಂಗ್ ಅನ್ನೋದು ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀರಾ. ನಮ್ಮ ಕನ್ನಡ ಯೂಟ್ಯೂಬರ್ಸೇ ಇಯರ್ಲಿ 1 crore ಪ್ಲಸ್ ಅರ್ನಿಂಗ್ ಮಾಡೋರು ಕೂಡ ಇದ್ದಾರೆ. ಓಕೆನಾ. ಸೊ ಯೂಟ್ಯೂಬಲ್ಲಿ ಕೂಡ ಹೈ ಅಮೌಂಟ್ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಸೊ ನೀವೇನಾದರೂ 25 ಲೈಕ್ಸ್ ಆ್ಯಂಡ್ ಕೆಳಗಡೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ನಾನು ಯೂಟ್ಯೂಬಿಂದ ಎಷ್ಟು ಅರ್ನಿಂಗ್ ಮಾಡ್ತಿದ್ದೀನಿ, ಏನೇನು ನನಗೆ ಎಷ್ಟು ಅರ್ನಿಂಗ್ ಆಗಿದೆ ಪ್ರತಿಯೊಂದು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನೀವು 25 ಲೈಕ್ಸ್ ಅನ್ನೋದು ಕಂಪ್ಲೀಟ್ ಮಾಡಿಬಿಟ್ಟು ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋ ನಾಳೆಯಿಂದ ಅಂದರೆ ನಾಡಿದ್ದು ಆ ವಿಡಿಯೋ ಕೂಡ ಅಪ್ಲೋಡ್ ಅನ್ನೋದು ಮಾಡ್ತೀನಿ. ಸೊ ನಿಮಗೆ ಇನ್ನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಬೇಕಂದರೆ ನಾನು ಇನ್ನೊಂದು ಚಾನಲ್ ಕ್ರಿಯೇಟ್ ಅನ್ನೋದು ಮಾಡ್ತೀನಿ. ಅದು ಕೂಡ ನಿಮಗೆ ಬೇಕಂದರೆ ಕೆಳಗಡೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದು ಗಾಯ್ಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿ ಬಿಟ್ಟಾರೆ. ಬೈ, ಟೇಕ್ ಕೇರ್.